ಸರ್ ಎಷ್ಟು ಚೆನ್ನಾಗಿ ಹೇಳ್ತಿದ್ದ ನೋಡಿ. ಮೊನ್ನೆ ಎಲ್ಲ ನ್ಯೂಸಲ್ಲಿ ಹೇಳಿದ್ದಾನೆ ನಾನು ಅವಳು 2 ಮದುವೆ ಆಗಿರೋ ವಿಚಾರನೇ ಗೊತ್ತಿಲ್ಲ ಅಂತ. ಈಗಲೇ ಹೇಳ್ತಿದ್ದಾನೆ 2ನೇ ಮದುವೆ ಆಗಿರೋ ವಿಚಾರನೇ ಗೊತ್ತಿಲ್ಲ ಅಂತ. ಯಾಕೆ ಸರ್ ಇವನು ಮೊನ್ನೆ ಒಂದು ಕಾಲ್ ಲಿಸ್ಟ್ ತೆಗ್ಸ್ತೀನಿ ತಾಳಿ ಇದ್ರ ಪ್ರಕಾರದಲ್ಲೇ ಅವ್ನು ಯಾರೋ ಸೆಕೆಂಡ್ ಮದುವೆ ಆಗಿದ್ದು ಹುಡುಗನ ಜೊತೆ ಇವನು ಫೋನ್ ಮಾಡಿ ಹೇಳಿದ್ದಾನೆ, ನಾನು ಇಷ್ಟಪಡ್ತಾ ಇದ್ದೀನಿ 5 ವರ್ಷದಿಂದ ಅವಳನ್ನ, ನಾನು ಹೇಳ್ಕೊಳಕ್ಕಾಗಿಲ್ಲ ಬಟ್ ನಾನು ಇವಾಗ ಹೇಳ್ಕೊತಿದ್ದೀನಿ, ಅವಳನ್ನ ದಯವಿಟ್ಟು ಬಿಟ್ಬಿಡು ಹಾಗೆ ಹೀಗೆ ಅಂತ ದೊಡ್ಡದು ಮಾಡ್ದ. ಇವನ್ ಅವನೇ ಸ್ವಯಂ ಹುಡುಗನೇ ಒಪ್ಕೊಂಡು ಹೇಳ್ದ, ಹೌದು ನಂಗೆ ಈ ಥರ ಮಂಜುವಿಂದ ಕಾಲ್ ಬಂದಿತ್ತು, ನಂಗೆ ಇಷ್ಟ ಆಗ್ತಿಲ್ಲ ಮೇಗ, ಫರ್ದರ್ ಏನು ಬೇಡ ಅಂತ ಹೇಳ್ತು ಅವನೇ ಮ್ಯೂಚುವಲ್ ಡಿವೋರ್ಸ್ ತಾಂಡ. ಆ ತಾಂಡಾದ್ಮೇಲೆ ಅವ್ರ ಮನೆ ಕರ್ಕೊಂಡು ಹೋಗಿದ್ದು ಮಂಜು ಅವ್ರ ಅಪ್ಪ ಅಮ್ಮನ ಮಾತಾಡ್ಸಕ್ಕೆ, ನೋಡಮ್ಮ ಈ ಥರ ಎಲ್ಲ ಮಾತಾಡಿದ್ದೀನಿ, ಅವಳು 2ನೇ ಡೈವರ್ಸ್ ಆಗಿರೋದು ಮೇಘ, ಇವಾಗ ನಾನು ಮದುವೆ ಆಗ್ತಾ ಇದ್ದೀನಿ, ನನಗೇನು ಸಮಸ್ಯೆ ಇಲ್ಲ, ಯಾಕೆಂದ್ರೆ ಮೇಘ ಏನು ಅಂತ ನನಗೆ ಗೊತ್ತು ಅಂತ ಹೇಳಿದ್ದಾನೆ. ನಾನು ರೆಕಾರ್ಡಿಂಗ್ ನಾನು ನಿಮ್ಗೆ ಕಳಿಸ್ತೀನಿ ನಿಮ್ಮ ನ್ಯೂಸ್ ಚಾನಲ್ಗೆ, ಕೇಳಿಸ್ಕೊಳ್ಳಿ ಯಾವ ಥರ ಎಷ್ಟು ಚೆನ್ನಾಗಿ ಹೇಳಿದಾನೆ ಮಂಜು ಅಂತ. ನನ್ನ ಬಗ್ಗೆ ತುಂಬಾ ಖುಷಿ ಆಗ್ತೀರಾ ಎಲ್ಲರೂ ಕೇಳ್ಕೊಂಡ್ಮೇಲೆ. ಮಂಜುನಾಥ್ ಅವರೇ ಶಿಕ್ಷೆಗೆ ಒಳಪಡಿಸ್ತೀವಿ ಈಗಲೇ ಈಗಲೇ ಆ ಲೈವ್ ತಗೊಳ್ಳಿ ನಾಗರಾಜ್ ಗೌಡ್ರನ್ನ, ಈಗಲೇ ಎಲ್ಲ ಕಾಲ್ ರೆಕಾರ್ಡಿಂಗ್ ನಾನು ಫೋನ್ಸ್ ಎಲ್ಲ ಕೊಡ್ತೀನಿ, ಈಗಲೇ ಮಾಡ್ಬೇಕು. ಈಗ ಏನೇನ್ ಹೇಳ್ತಾರೆ ಮಾಧ್ಯಮದ ಸಮಯವನ್ನು ವ್ಯರ್ಥ ಮಾಡ್ತಾ ಇದಾರೆ, ದಯವಿಟ್ಟು ಹೇಳ್ತೀನಿ ಕಾನೂನು ಪ್ರಕಾರ ತನಿಖೆ ಅಧಿಕಾರಿಗಳಿಗೆ. ನೋಡಿ ಮಂಜುನಾಥ್ ಅವರೇ, ಮಾಧ್ಯಮದ ಸಮಯ ವ್ಯರ್ಥ ಅಲ್ಲ. ನಿಮ್ಮ ವರ್ಷನ್ ಹೇಗೆ ತಗೋತಾ ಇದೀವೋ ಅವ್ರ ವರ್ಷನ್ ಕೂಡ ಹಾಗೆ ತಗೋಬೇಕು, ಅದು ನಮ್ಮ ಕರ್ತವ್ಯ ಕೂಡ. ನಾವು ಅದನ್ನ ಮಾಡ್ತಾ ಇದೀವಿ. ನಾವು ಇಬ್ಬರ ವರ್ಷನ್ ಅನ್ನು